ಬಟ್ ಅವರು ಸದಾಶಿವ ಬ್ರಹ್ಮವರ್ ಸರ್ ಅವರಾಗಿರ್ಬೋದು ಮತ್ತು ಶನಿ ಮಹಾದೇವಪ್ಪ ಸರ್ ಇರ್ಬೋದು, ಅವರೆಷ್ಟು ಸ್ವಾಭಿಮಾನಿಗಳಂತಂದರೆ ಸುದೀಪ್ ಅವರು 5 ಲಕ್ಷ ಕೊಡ್ತೀನಿ ಅಂತ ಅಂದರು, ಸದಾಶಿವ ಬ್ರಹ್ಮವರ್ ಸರ್ ನನಗೆ ಅವಶ್ಯಕತೆ ಇಲ್ಲ, ಧನ್ಯವಾದ ಅಂತ ಹೇಳ್ಬಿಟ್ಟು ಅವ್ರ ಸ್ವಾಭಿಮಾನವನ್ನು ಮೆರೆದಿದ್ರು. ಅಂಥ ನಟರುಗಳೆಲ್ಲ ಇರೋವಂಥ ನಾಡು ಇದು. ನನಗಿವತ್ತಿಗೂ ಕೂಡ ಕರುನಾಡು ಅಂದ ತಕ್ಷಣ ನೆನಪಿಗೆ ಬರೋದೇ ಸುದರ್ಶನ್ ಅವರ ಹಾಡು, ಅಪಾರ ಕೀರ್ತಿ ಗಳಿಸಿದ ಭವ್ಯ ನಾಡಿದು ಅಂತ ಹೇಳ್ಬಿಟ್ಟು. ಸೊ ಅಂಥ ಒಂದು ಅವ್ರ ವೈಫ್ ಆಗಿ ಅಂಥ ಒಬ್ಬ ದೊಡ್ಡ ನಟ ಸರ್, ನೀವು ಹೇಳ್ತಾ ಇದ್ದ ಅವ್ರ ಇತಿಹಾಸ ಇದೆಯಲ್ಲ ಕನ್ನಡ ಚಿತ್ರರಂಗಕ್ಕೆ ಬುನಾದಿ ಹಾಕ್ಕೊಟ್ಟಿದ್ದು, ಅವರ ಪರಿಸ್ಥಿತಿ ಯಾಕೆ ಹೀಗಾಯಿತು ಅಂತ ಅಂದರೆ, ಈ ಒಂದು ಕನ್ನಡ ಚಿತ್ರರಂಗವನ್ನೇ ಆಳ್ದವ್ರು ಅವರೆಲ್ಲ, ಅವ್ರ ಫ್ಯಾಮಿಲಿ. ಸೊ ಯಾಕೆ ಈ ಒಂದು ಪರಿಸ್ಥಿತಿಗೆ ಬಂದರು ಅನ್ನೋದು ನಿಜವಾಗ್ಲೂ ಒಂದು ಕರುಣಾಜನಕ ಅಂತ ಅನಿಸುತ್ತೆ ಸರ್. ನೋಡಿ, ಅವರು ಈ ಪ್ರಶ್ನೆಗೆ ನನ್ನಲ್ಲಿ ಉತ್ತರ ಇಲ್ಲ, ಅವರಲ್ಲಿ ಉತ್ತರ ಇಲ್ಲ. ಅಪಾಯಕ್ಕೆ ಇರಲಿ ಅಂತೇಳಿ ದುಡ್ಡು ಸಂಗ್ರಹ ಮಾಡಿಟ್ಟಿರೋದಾಗಲಿ ಬ್ಯಾಂಕಲ್ಲಿ ಇಟ್ಟಿರೋದಾಗಲಿ ಅಂಥದ್ದೇನಿಲ್ಲ. ಬಟ್ ಇಂಥ ಸ್ಥಿತಿ ಬಂದಾಗ ಅವರು ಸ್ವಾಭಿಮಾನ ಬಿಟ್ಟುಕೊಡಲ್ಲ. ಸ್ವಾಭಿಮಾನ ಊಟ ಹಾಕಲ್ಲ, ಹೊಟ್ಟೆ ತುಂಬಿಸಲ್ಲ, ಅದು ಸೂಕ್ಷ್ಮ ಅದು. ಬಟ್ ಕೊನೆಗೂ ನಾನು ಹೇಳಿದ ಆಶ್ರಮ ಬಿಟ್ಟು ಇನ್ನೊಂದು ಆಶ್ರಮಕ್ಕೆ ಹೋದರು, ಅಲ್ಲಿ ಸೇಫಾಗಿರ್ತಾರೆ ಅಂತ ನಮ್ಗೆ ಗೊತ್ತು. ಇದೇ ಲಿರಿಸಿಸ್ಟ್ ಇದ್ದಾರಲ್ಲ, ಇವತ್ತು ಬೆಳಗ್ಗೆ ತಾನೇ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ಅಪ್ಪ ನಾನು ಈಗಲೂ ರೆಡಿ ಇದ್ದೇನೆ, ಆರ್ಥಿಕವಾಗಿ ನಾನು ದೊಡ್ಡ ಇದರಲಿಲ್ಲ, ಬಟ್ ಅವರು ಇಷ್ಟಪಟ್ಟರೆ ನಾನು ಒಂದು 5,000 ರೂಪಾಯಿ ತಿಂಗಳಿಗೆ ಕೊಡುವಂಥ ವ್ಯವಸ್ಥೆ ನಾನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ದಾರೆ. ಎಂಥವ್ರಿದ್ದಾರೆ? ಯಾರು ಶೈಲಶ್ರೀ, ಯಾರು ಆ ಹುಡುಗಿ, ಯಾರು ದರ್ಶನ್, ಯಾರು ಸುದೀಪ್, ಎಲ್ಲರೂ ದೊಡ್ಡ ದೊಡ್ಡ ನಾಯಕ ನಟರು ಎಲ್ಲರೂ ಸಹಾಯ ಮಾಡಿದ್ದಾರೆ, ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ. ಹೆಸರು ಹೇಳಲಿಕ್ಕೆ ಇಷ್ಟಪಡಲ್ಲ, ಯಾಕೆಂದರೆ ಅದು ಕೊಟ್ಟಿದ್ದು ಗೊತ್ತಾಗಬಾರ್ದು ಇನ್ನೊಬ್ಬರಿಗೆ ಅಂತೇಳಿ. ಇನ್ನೂ ದೊಡ್ಡ ಸಮಸ್ಯೆ ಏನಂದರೆ, ಗಿರಿಜಮ್ಮ ನಂತರ ಇನ್ನೆಷ್ಟು ಜನ ಹೋಗ್ತಾರೆ ಅಂತ ಗೊತ್ತಿಲ್ಲ, ಸಹಾಯ ಕೇಳಿಕೊಂಡು ಅವರು ಕೊಡ್ತಾರಂತೆ ಅದರಿಂದ ಅದು ಹೆಸರು ಹೋಗೋದು ಬೇಡ ಅಂತ ಹಾಗೆ ಕಂಟ್ರೋಲ್ನಲ್ಲಿ ಇಟ್ಕೊಂಡಿರ್ತಾರೆ. ಇಂಥ ಸಂದರ್ಭದಲ್ಲಿ ಬಂದೇ ಬರುತ್ತೆ. ಆಮೇಲೆ ಅವರ ಹೆಸರು ಹೇಳೋದು ಕೂಡ ಇನ್ನೊಬ್ಬರಿಗೆ ಸ್ಫೂರ್ತಿಯಾಗಿರ್ತದೆ ಅಂತೇಳಿ, ಗಿರಿಜಮ್ಮ ಕೊಟ್ಟಿದ್ದಾರಪ್ಪ, ನಾನು ಒಂಚೂರು ಕೊಡಬೇಕು ಅಂತೇಳಿ, ಅದು ಇಂಪಾರ್ಟೆಂಟ್ ಅಂತ ನಾನು ಹೇಳ್ತಾರೆ. ಆ ಕಾರಣಕ್ಕಾಗಿ ಆದರೂ ಹೆಸರು ಹೇಳಬೇಕಾಗುತ್ತೆ. ಸರ್, ಇನ್ನೊಂದು ವಿಷಯ ಅಂತಂದರೆ, ಈಗ ಆಲ್ರೆಡಿ ಲೀಲಾವತಿ ಅಮ್ಮ ಇಷ್ಟು ಜನಕ್ಕೆ ಕೊಡಬೇಕು ಪ್ರತಿ ತಿಂಗಳು ಅಮೌಂಟ್ ಅಂತ ಹೇಳ್ಬಿಟ್ಟು ಮಗನಿಗೆ ಹೋಗಿರೋವಂಥದ್ದು ವಿನೋದ್ ರಾಜ್ ಅವ್ರಿಗೆ. ಅವರು ಕೂಡ ಅದರಂತೆ ಪ್ರತಿ ತಿಂಗಳು ಒಂದು 3,000ದಿಂದ 2,000 ಪ್ರತಿಯೊಬ್ಬರಿಗೂ ಕೊಡ್ತಿದ್ದಾರೆ, ಕಲಾವಿದರು ಯಾರು ಕಷ್ಟದಲ್ಲಿದ್ದಾರೋ ಅವರಿಗೆ. ಈಗ ಗಿರಿಜಮ್ಮ ಆಲ್ರೆಡಿ ಒಂದಷ್ಟು ಜನಕ್ಕೆ ಕೊಡ್ತಿದ್ದಾರೆ. ಯಾಕೆ ಈ ಪರಿಸ್ಥಿತಿ ಕಲಾವಿದರಿಗೆ ಅಂತ ನನಗೆ ಒಂದು ದೊಡ್ಡ ಪ್ರಶ್ನೆ ಸರ್. ನಾನು ಆವಾಗಲೇ ಎಂಟ್ರಿನಲ್ಲೇ ಹೇಳಿದೆ, ಕಲಾವಿದರ ಒಂದು ಬದುಕೇನಿರುತ್ತೆ ಅದು ಹೊಡೆದ ಕನ್ನಡಿ ಥರ ಅಂತ ಹೇಳ್ಬಿಟ್ಟು. ಈ ಕ್ಷಣಕ್ಕಿರೋದು ಮತ್ತೆ ನೆಕ್ಸ್ಟ್ ಇರೋದಿಲ್ಲ. ಸೊ ಇವತ್ತು ಚಾನ್ಸ್ ಸಿಕ್ಕಿದ್ರೆ ನೆಕ್ಸ್ಟ್ ಇನ್ನೊಂದು ತಿಂಗಳು ಚಾನ್ಸ್ ಸಿಗೋದಿಲ್ಲ ಅವರಿಗೆ. ಹಿರಿಯ ನಟರನ್ನಂತೂ ಯಾರು ಕರೆಯೋದು ಇಲ್ಲ ಈಗಿನ ಒಂದು ಏನು ಉದ್ಯಮ ಬೆಳೆದಿದೆ ಆ ಪರಿಸ್ಥಿತಿನಲ್ಲಿ. ಸೊ ಏನು ಸರ್ ಇದು ಅಂದರೆ, ಯಾರು ಹೆಲ್ಪ್ ಮಾಡಬೇಕು, ಯಾರು ಸಹಾಯ ಮಾಡಬೇಕು? ಸರ್ಕಾರ ಏನಾದರೂ ಕಲಾವಿದರಿಗೆ ಸಹಾಯ ಮಾಡಬೇಕಾ ಅದೊಂದು ಅನಿಸುತ್ತೆ. ಅಮೌಂಟು ಫಿಲಮ್ ಚೇಂಬರ್ನಲ್ಲಿ ಇದೆ, ಎಷ್ಟು ಜನಕ್ಕೆ ಅಂತ ಕೊಡ್ಬೋದು? ಈಗ ಉದಾಹರಣೆಗೆ ನಮ್ಮ ಶೈಲೇಶ್ ಬರ್ತಾರೆ, ಒಂದಷ್ಟು ಜ್ಯುವೆಲ್ರಿ ಇದ್ದಿರ್ಬೋದು, ಅದನ್ನು ಸೇಲ್ ಮಾಡಿದರೆ ಒಂದು 10 ಲಕ್ಷ ಏನಾದರೂ ಸಿಕ್ಕರೆ ಫಿಕ್ಸ್ಡ್ ಡೆಪಾಸಿಟ್ ಇಟ್ಟು ಆಕೆ ಜೀವನ ಹೋಗ್ಬೋದು. ಬಟ್ ಮಾರೋದಾ ಅಂತ ಕೇಳಿಬಿಟ್ರೆ ಏನು ಮಾಡ್ತಾರೆ? ಜೀವನಕ್ಕಿಲ್ಲದಿರೋದು ಚಿನ್ನ ಬಂಗಾರ ಏನು ಮಾಡ್ತೀರ? ಅದನ್ನು ಈ ಪರಿಸ್ಥಿತಿ ಬರುತ್ತದೆ. ಇದೇ ರೀತಿ ನಡ್ಕೊಂಡವರೆಲ್ಲ ದರ್ಬಾರ್ನಲ್ಲಿ ನಡ್ಕೊಂಡ್ರು. ಬಟ್ ದರ್ಬಾರ್ನಲ್ಲಿ ನಡ್ಕೊಳ್ಳದೇ ಇದ್ದವರು ಒಬ್ಬ KS ಅಶ್ವಥ್ ಮಾತ್ರ. ಅವರ ಜೀವನ ರೀತಿಯೇ ಬೇರೆ. 50 ರೂಪಾಯಿ ಆಟೋಕ್ಕೆ ಅಂತ ಕೊಟ್ಟರೆ ಆಟೋದ ಮಾವ 40 ರೂಪಾಯಿ ಕೇಳಿರ್ತಾನೆ. 10 ರೂಪಾಯಿ ವಾಪಸ್ ತಂದು ನಿರ್ಮಾಪಕರಿಗೆ ಕೊಡ್ತಾ ಇದ್ದ ಮನುಷ್ಯ ಇವರು ಅಶ್ವಥ್. ಅವರ ಕೊನೆಯ ಟೈಮ್ನಲ್ಲಿ ತುಂಬ ಸಫರ್ ಆದರು. 5 ವರ್ಷ ಆ್ಯಕ್ಟ್ ಮಾಡಿಲ್ಲ, ಮನೆಯಲ್ಲೇ ಕೂತ್ಬಿಟ್ರು. ಕೊನೆಗೆ ಊಟಕ್ಕೂ ಪರಿಸ್ಥಿತಿ ಕೆಟ್ಟ ಪರಿಸ್ಥಿತಿ ಬಂತು ಅಂತೇಳಿ ನನ್ನ ಹತ್ರ ಹೇಳಿದರು. ನಾನು ವಿಜಯ ಕರ್ನಾಟಕದಲ್ಲಿ ಮೆಥಪಕಾರ ಬರೆದೆ. ಅದು ರಾಣಿ ಸತೀಶ್ ಅವರು ಆಗ ವಾರ್ತಾ ಇಲಾಖೆ ಸಂಸ್ಕೃತಿ ಇಲಾಖೆಯಲ್ಲಿದ್ದರು. ಅವರು ತಕ್ಷಣ ಇದನ್ನೇ ಅಪ್ಲಿಕೇಶನ್, ನನ್ನ ಆರ್ಟಿಕಲನ್ನೇ ಅಪ್ಲಿಕೇಶನ್ ಅಂತ ಪರಿಗಣಿಸ್ಕೊಂಡು ಅವ್ರಿಗೆ ಬೇಕಾದ ಸರ್ಕಾರದಿಂದ ವ್ಯವಸ್ಥೆ ಮಾಡಿದರು, ಸುಧಾರಿಸ್ಕೊಂಡ್ರು. ಆಮೇಲೆ ಅವರ ಮಗ ಒಂದು ದಿವಸ ಫೋನ್ ಮಾಡಿ ಶಂಕರ ಅಶ್ವಥ್ ನನ್ನ ಅಣ್ಣ ಅಂತ ಕರೆಯೋದು. ಅಶ್ವಥ್ ಅವನನ್ನು ಶಂಕರ್ ಅಂತ ಕರೆಯೋದು, ನನ್ನನ್ನು ಮಗ ಅಂತ ಕರೆಯೋದು, ವ್ಯತ್ಯಾಸ. ಆ ಥರ ನನ್ನ ಹಚ್ಕೊಂಡಿದ್ರು. ಒಂದು 8 ವರ್ಷ ಏನಾದರೂ ಅವರು ಬದುಕಿದ್ರೆ ಅದು ನೀನು ಕೊಟ್ಟ ಭಿಕ್ಷೆ ಅಂತ ಹೇಳ್ಬಿಟ್ಟ ಮನುಷ್ಯ ಶಂಕರ ಅಶ್ವಥ್. ನನಗೆ ಶಾಕ್ ಆಗೋಯಿತು.
ನಾವು ಸಣ್ಣದಿರುವಾಗ ಸಿನಿಮಾ ನೋಡ್ತಾ ಇದ್ದವರು, ರಾಮಾಚಾರಿ ಇದು ನಾಗರಹಾವು ಶ್ಯಾಮಯ್ಯ ಮೇಷ್ಟ್ರನ್ನ ನೋಡ್ತಾ ಇದ್ದಿದ್ದು. ಅಂಥ ಒಬ್ಬ ನಟ ನನ್ನ ಒಂದು ಬರವಣಿಗೆ ಎಲ್ಲೋ ಒಂದು ಕಡೆ ಹೆಲ್ಪ್ ಆಯಿತು ಅಂತ ಹೇಳಿದರೆ ಯಾರಿಗೆ ರೋಮಾಂಚನ ಆಗಲ್ಲ? ಅದು ನನಗಾಗಿದೆ. ಮತ್ತು ಹೀಗೆ ಮಾಡಿದ ಯಾವುದೇ ಸಹಾಯ ಆಗಿರಲಿ, ನನ್ನ ಕೈಯಿಂದ ಅಲ್ಲದಿದ್ದರೂ ಕೂಡ ನನ್ನ ಮೂಲಕ ಒಬ್ಬ ಮೀಡಿಯೇಟ್ರಾಗಿ, ಒಬ್ಬ ಏನು ಸಂಪರ್ಕ ಸೇತು ಆಗಿ ಅದರ ಆಶೀರ್ವಾದ ಇದೆಯಲ್ಲ ಅವರು ಸಿಕ್ಕಿದವ್ರನ್ನ, ಆ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಆ ಹಿರಿಯರ ಆಶೀರ್ವಾದವೇ ನನ್ನನ್ನು ಇಲ್ಲಿ ಮಟ್ಟಕ್ಕೆ ಇನ್ನೂ ಇಟ್ಟುಕೊಂಡಿದ್ದೇನೆ. 46 ವರ್ಷ ಈ ವೃತ್ತಿ ನಂದು. ಬೇರೆ ತುಂಬ ಪತ್ರಿಕೆ ಚೇಂಜ್ ಮಾಡಿದ್ದೇನೆ, ಚಾನೆಲ್ ಚೇಂಜ್ ಮಾಡಿದ್ದೇನೆ, ಒಳ್ಳೊಳ್ಳೆ ಆಫರ್ ಬಂದಾಗೆಲ್ಲ ಸ್ವೀಕರಿಸಿದ್ದೇನೆ. ನನಗೆ ಅದೇ ಪತ್ರಿಕೆಗಳ ಮೇಲೆ ಏನೂ ಬೇಜಾರಿಲ್ಲ, ಚಾನಲ್ಗಳ ಮೇಲೆ ಬೇಜಾರಿಲ್ಲ. ಏನೇ ಕಷ್ಟ ಸಂಕಷ್ಟ ಏನೇ ಕೊಟ್ಟಿದ್ದರೂ ಕೂಡ ಅವರ ಬಗ್ಗೆ ಚಕಾರ ಎತ್ತಿಲ್ಲ ನಾನು ಇವರೆಗೆ. ಆದ್ದರಿಂದ ಎಲ್ಲರೂ ನನ್ನ ತುಂಬ ಹಚ್ಕೊಂಡಿದ್ದಾರೆ, ತುಂಬ ಪ್ರೀತಿಸ್ತಾರೆ, ತುಂಬ ಗೌರವ ಕೊಡ್ತಾ ಇದ್ದಾರೆ. ಇದು ನನ್ನ ಬದುಕು. ಅಸಹಾಯಕ ಕಲಾವಿದರು ಯಾಕೆ ಈ ಅಸಹಾಯಕರಾಗಿದ್ದಾರೆ ಅಂತ ಕೇಳಿದ್ದೀನಿ ನೀನು. ನಮಗೆ ನಾನು ಆಗ್ಬೋದಿತ್ತು. 250 ರೂಪಾಯಿಗೆ ಬಂದಿದ್ದು ತಿಂಗಳಿಗೆ, ದಿವಸಕ್ಕಲ್ಲ, 250 ರೂಪಾಯಿಗೆ ಬಂದು ಏನು ಮಾಡೋದು? ಈಗಾದರೆ ಕವರ್ ಕೊಡ್ತಾರೆ, ಇದನ್ನು ಕ್ಯಾಶ್ ಕೊಡ್ತಾರೆ, ಇದೆಲ್ಲ ಕೊಡ್ತಾರೆ. ಬಟ್ ನಮ್ಮ ಕಾಲದಲ್ಲಿ ಅದು ಇರಲಿಲ್ಲವಲ್ಲ. ಈಗ ಕೊಟ್ಟರು ತಗೊಳ್ಳೋಂಥ ಪರಿಸ್ಥಿತಿ ಇರಲಿಲ್ಲ. ಅದು ಯಾವುದೂ ಇಲ್ಲದೆ ನನ್ನ ಸ್ವಂತ ದುಡಿಮೆಯಿಂದ ಈ ಮಟ್ಟದಲ್ಲಿ ಇದ್ದೀನಿ. ಅಂದರೆ ನಾನು ನೋಡ್ಕೊಂಡು ನನ್ನನ್ನು ನಾನು ನೋಡ್ಕೊಳ್ಳೋಕೆ ಅಷ್ಟು. ಗಿರಿಜಮ್ಮನ ನೋಡ್ಕೊಂಡಿದ್ದಾರೆ. ಅವ್ರು ಇನ್ನೊಬ್ಬರು ನೋಡ್ಕೊಳ್ಳೋ ಮೊದಲು ನಾನು ನೋಡ್ಕೊಂಡಿದ್ದಾರೆ. ಮಗನನ್ನು ಒಳ್ಳೆ ಪೊಸಿಷನಲ್ಲಿ ನಿಂತಿದ್ದಾರೆ. ಅಂಥ ಮಗ ಪಡೀಲಿಕ್ಕೆ ನಾನು ಪುಣ್ಯ ಮಾಡಿದ್ದೇನೆ ಅಂತೇಳಿ ಹೇಳ್ತಾರೆ ಅವರು. ಸೊ ನಮ್ಮನ್ನು ನಾವು ನೋಡ್ಕೊಳ್ಳೋಣ. ಇವರು ಸಿನಿಮಾನೇ ಮಾಡಿದ್ರು, ದುಡ್ಡು ಹಾಕಿದ್ರು, ಗೆದ್ದಾಗ ಯಾರಿಗೂ ಕೊಡಲಿಲ್ಲ, ಸೋತಾಗ ಅಳ್ತಾ ಕೂತ್ಕೊಳ್ಳೋದು, ಇದೆಲ್ಲ ಇಂಡಸ್ಟ್ರಿಯಲ್ಲಿ ಇರೋದೇ. ಅದಕ್ಕೆ ಯಕ್ಷ ಪ್ರಶ್ನೆ ಅವುಗಳೆಲ್ಲ ಯಾಕೆ ಕೂಡಿಡಲಿಲ್ಲ ದುಡ್ಡು ಅಂತೇಳಿ ಯಾರಿಗೆ ಗೊತ್ತು? ನನಗೂ ಅದು ಯಕ್ಷ ಪ್ರಶ್ನೆ, ಆ ಸಫರ್ ಆಗ್ತಾ ಇರೋವ್ರಿಗೆ ಯಕ್ಷ ಪ್ರಶ್ನೆ ಅದು. ನಾನು ಯಾವ ಸ್ಟಾರ್ನ ಹಿಂದೆ ಹೋಗಿಲ್ಲ, ಪ್ಯಾಡ್ ಪೆನ್ ಹಿಡೀಲಿಲ್ಲ, ಬ್ಯಾಗ್ ಹಾಕ್ಕೊಳ್ಳಿಲ್ಲ, ಯಾವ ಸ್ಟಾರು ನನಗೆ ಬೇಕಾಗಿಲ್ಲ. ನಾನು ಹೋಗಿದ್ದು ಇಂಥ ಕಲಾವಿದರ, ಅಸಹಾಯಕ ಕಲಾವಿದರನ್ನ ಹುಡ್ಕೊಂಡು ಹೋದೆ. ಅದು ದೊಡ್ಡ ರೀತಿಯಲ್ಲಿ ಅವರಿಗೆ ಹೆಲ್ಪ್ ಆಯಿತು, ಮತ್ತು ನನ್ನನ್ನು ಬೇರೆ ರೀತಿಯಲ್ಲಿ ಪ್ರಾಜೆಕ್ಟ್ ಆಯಿತು. ಸೊ ಇದಕ್ಕಾಗಿ ನಾನು ಹೆಮ್ಮೆ ಪಡುವುದೋ ದುಃಖ ಪಡುವುದೋ ಗೊತ್ತಿಲ್ಲ. ಈಗ ಲೇಟೆಸ್ಟಾಗಿ ಇದು ನಂದೇನೂ ಇಲ್ಲ ಇದರಲ್ಲಿ, ಸುಮ್ಮನೆ ಒಂದು ಮೀಡಿಯೇಟ್ರ್ ಅಷ್ಟೇ. ಗಿರಿಜಮ್ಮ, ದರ್ಶನ್, ಇವನು ತಿನಕ್ಕರ್ ಇವರೆಲ್ಲ ಸೇರಿಕೊಂಡು ಅದು ಮಾಡ್ತಾಯಿದ್ದಾರೆ. ಇಲ್ಲಿ ಈ ಕಡೆ ನೋಡ್ಕೊಂಡು ನಾನು ಖುಷಿ ಪಡ್ತಾಯಿದ್ದೀನಿ, ಇದೊಂದು ಆಗ್ತಾ ಇದೆಯಲ್ಲ ಅಂಥೇಳಿ. ಇದು ನಿಜವಾದ ತೃಪ್ತಿ, ನೆಮ್ಮದಿ. ಅದೇ ಆಶೀರ್ವಾದ ನನ್ನನ್ನು ಕಾಪಾಡ್ತಾ ಇರೋದು.